ನಾಷ್ಟ ತೊಗೊಂಬಂದಾರೆ ದೊಡ್ಡಮ್ಮ. ಈಗ ಸದ್ಯ ನಾಷ್ಟ ಮಾಡ್ತೇವ್ರಿ. ನಾನು ಸೀರಾ ಮತ್ತು ಉಪ್ಪಿಟ್ಟು ಹಾಕೊಂಡು ನಾಷ್ಟ ತಗೊಂಡು ಬರೋ ಸಮೋ ಸಮೋ ಉಪ್ಪಿಟ್ಟು ತಿಂತೀವಿ, ಸೀರಾ ತಿಂತೀನಿ. ಉಪ್ಪಿಟ್ಟು ತಂದು ಮೂರು ಉಂಡಿವಿ. ಚಟ್ನಿ ಅದ. ಸೀರಾ ಉಪ್ಪಿಟ್ಟು ನೀನು ತೊಂದು ಬಾ, ಇಬ್ರು ತಿನ್ನ. ನಾನು ತಿನ್ನಮ್ಮ ಸ್ವಲ್ಪ ತಿನ್ನಿ. ಪೂರಿ ಬಂದವು, ಇವ್ರಿಗೆ ಬಂದವು. ಒಂದು ಜರ ತಿನ್ನು. ಎಣ್ಣೆ ಕುಡಿಯೋದಿರ್ತದೆ, ಸ್ವಲ್ಪ ತಿನ್ಬಾ. ಉಪ್ಪಿಟ್ಟು ತಿನ್ನು, ಸೀರಾ ಬೇಡ ಅದ್ರ. ಈಗ ನೋಡ್ರಿ ನಾಷ್ಟ ಮಾಡಾದ್ಮೇಲೆ ನಾವು ಆಚೆ ರೂಮ್ನಾಗ ಇದ್ದೇವಲ್ರಿ. ಮತ್ತು ಇವತ್ತು ಡಿಸ್ಚಾರ್ಜ್ ಅದಲ್ರಿ, ಅದ್ರ ಸಲೇಕ ಮತ್ತು ಈಚೆ ಕಡೆ ಬೇರೆ ರೂಮಿಗೆ ಬರಂತಂದ್ರು ರೀ. ಅಂದ್ರೆ ಎಲ್ಲ ದೊಡ್ಡ ಡಾಕ್ಟ್ರುಗಳು ಅದು ಬಂದು ನೋಡ್ತಾರೆ, ಬೇರೆ ರೂಮಿಗೆ ಬರಂದ್ರಿ. ಮತ್ತು ಈ ಕಡೆ ಬೇರೆ ರೂಮಿಗೆ ಬಂದಿದ್ದೇವೆ ರೀ ಈಗ ಸದ್ಯಕ್ಕೆ. ಈಗ ದೊಡ್ಡ ಡಾಕ್ಟ್ರು ಬಂದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ರೀ, ಮನೆಗೆ ಹೋಗಬೇಕು. ಈಗ ನೋಡಿರಿ ಡಿಸ್ಚಾರ್ಜ್ ಮಾಡ್ಯಾರ. ಈಗ ಸದ್ಯ ಎಲ್ಲ ಬ್ಯಾಗ್ಗಳು ರೆಡಿ ಮಾಡ್ಕೊಂಡಾರ ನೋಡಿರಿ ದೊಡ್ಡಮ್ಮ ಅವರು ಮತ್ತು ನಮ್ಮ ಅತ್ತೆಯದು. ಈಗ ಸದ್ಯ ನಾವು ಮನೆಗೆ ಹೊಂಟಿದ್ದೇವೆ ನೋಡಿರಿ. ಅತ್ತಿ ಮತ್ತು ದೊಡ್ಡಮ್ಮ ಸಮ್ಮು ಮುಂದೆ ನಡ್ದಾರೆ ಅವ್ರು, ನಾನು ಹಿಂದೆ ಹೊಂಟೀನಿ. ಯಜಮಾನ್ರು ಆಟೋ ಕಳ್ಸ್ಯಾರ್ರಿ. ಈಗ ಆಟೋ ಬಂದು ನಿಂತಿದ್ರೆ ಅಲ್ಲಿ ಹೊರಗೆ ಗೇಟಿನ ಬಿಲ್ಯಾಕ. ಈಗ ಆಟೋ ತನಕ ನಡ್ಕೊತ ಹೋಲತ್ತಿದ್ದೇವೆ ರೀ. ನಾವು 2ನೇ ಅಂತಸ್ತಿನಾಗ ಇದ್ದೇವೆ ರೀ. ಹಾಗಾಗಿ ಮೇಲ್ಗಡೆಲಿಂತ ಇವಾಗ ತಳಗೆ ಹೊಂಟಿದ್ದೇವೆ ರೀ. ನಮ್ಮ ಸಮ್ಮು ಅಂತ ನೋಡ್ರಿ ಆಟ ಆಡ್ಕೋತ ಹೊಂಟಾನ್ರಿ ಅವ ಅಂತರ. ಅತ್ತಿ ಅಂತರ ಮಗುಗೆ ತೊಗೊಂಡಾರಿ. ಮತ್ತು ದೊಡ್ಡಮ್ಮ ಅವೆಲ್ಲ ಪಿಸಿಬಿ ಅದು ಇದ್ವಲ್ರಿ, ಅವೆಲ್ಲ ಪಿಸಿಬಿಗಳು ತೊಗೊಂಡಾರಿ. ಯಾಕಂದ್ರೆ ಚಾದರ ಅದು ಎಲ್ಲ ತೊಗೊಂಡು ಹೋಗಿದ್ದೇವಲ್ರಿ, ಎಲ್ಲ ಪಿಸಿಬಿ ದೊಡ್ಡಮ್ಮ ತೊಗೊಂಡಾರ. ಮಗುವಿಗೆ ಅತ್ತಿ ತೊಗೊಂಡ್ರ. ಸಮ್ಮು ನಡ್ಕೊಂತ ನಡೆದಾನ, ನಾನು ಹಿಂದೆ ಹೊಂಟೀನಿ ರೀ. ಇದು ನೋಡಿರಿ ನಮ್ಮ ಕಲಬುರ್ಗಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿರಿ. ಇದು ಹಳಿ ದವಾಖಾನೆ ಅಂತೇಳಿ ಕರೀತಾರೆ ಇದಕ್ಕೆ. ಈಗ ಹೊಸ ಹಾಸ್ಪಿಟಲ್ ಅಂತಂದ್ರೆ ಜಗದೇವಿ ಹಾಸ್ಪಿಟಲ್ ಅಂತೇಳಿ ಬಾವರಿಗೆ ಅಡ್ಮಿಟ್ ಮಾಡಿದೇವಲ್ರಿ, ಅದು. ಇದು ಹಳೆ ಸರ್ಕಾರ ದವಾಖಾನೆ ನೋಡಿರಿ ಕಲಬುರ್ಗಿ ಒಳಗಿಂದ. ಈಗ ಮನೆಗೆ ಹೋಗ್ತೇವ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ನಾನು ನಿನ್ನೆ ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ರೀ. ನಿನ್ನೆ ಹಾಸ್ಪಿಟಲ್ ಒಳಗೆ ಒಂದು ಸ್ವಲ್ಪ ಲಾಗ್ ಮಾಡಿದ್ನಲ್ರಿ, ಅದೇ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ರೀ. ನಾನು ಮನೆಗೆ ಬಂದಮೇಲೆ ನಿನ್ನೆ ಲಾಗ್ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡ್ರಿ, ಆದ್ರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ರೀ. 2-3 ದಿವಸ ದವಾಖಾನೆ ಒಳಗೆ 3 ದಿವಸ ಇಟ್ಕೊತಾರೆ ರೀ. ನಂದು ಡೆಲಿವರಿ ಸೋಮವಾರ ಆಗಿತ್ತಲ್ರಿ. ನಿನ್ನೆ ಬುಧವಾರ ದಿವಸ ನಾವು ಮನೆಗೆ ಬಂದಿರೋದು ರೀ. ನಿನ್ನೆ ಟೈಮ್ 3 ಗಂಟೆಗೆ ಮನೆಗೆ ಬಂದಿದ್ದೇವೆ ರೀ. ಮನೆಗೆ ಬಂದಮೇಲೆ ಫುಲ್ ಸುಸ್ತಾಗಿ ಬಿಟ್ಟಿತ್ತಲ್ರಿ. ಹಾಗಾಗಿ ಮತ್ತು ನೀರಾದ ಹಾಕಿದ್ಮೇಲೆ ಸುಸ್ತಾಗಿ ಮಕ್ಕೊಂಡ್ಬಿಟ್ಟಿದ್ರಿ ನಾನಂತೂ ಮನೆಗೆ ಬಂದು. ಅದಕ್ಕೆ ನಿನ್ನೆ ಬಂದಮೇಲೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ರೀ ಮನೆಗೆ ಬಂದು. ಅದಕ್ಕೆ ಅದೇ ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ಲತ್ತೀನಿ ರೀ ನಾನು. ನಿನ್ನಿನ ವೀಡಿಯೋಸ್ಗೆ ಕಮೆಂಟ್ಗಳು ಭಾಳಷ್ಟು ಕಮೆಂಟ್ಗಳು ಬಂದಿರಿ. ಎಲ್ಲ ಕಮೆಂಟ್ಸ್ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ನಿಮ್ಮೆಲ್ಲರ ಕಮೆಂಟ್ ನೋಡಿ ಅಷ್ಟು ಖುಷಿ ಆಯಿತು. ಮತ್ತು ನನಗೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಹಾಕೋಕ್ಕಂತೂ ಆಗಲಿಲ್ಲ ರೀ. ಒಂದು ಸ್ವಲ್ಪ ಕಮೆಂಟ್ಸ್ಗೆ ಅಷ್ಟೇ ರಿಪ್ಲೈ ಹಾಕಿರಿ. ಯಾಕಂದ್ರೆ ಕುಂತು ನನಗೆ ರಿಪ್ಲೈ ಹಾಕೋಕ್ಕೂ ಆಗಂಗಿಲ್ಲ ಈ ಟೈಮ್ದಾಗ. ಅದ್ರಾಗ ತಮ್ಮ ಇದ್ದಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ರೀ. ತಮ್ಮ ಮಾಡ್ತಿದ್ದ, ಅವ್ನು ಬೇರೆ ಕಾಲೇಜ್ ಖನ. ಹಾಗಾಗಿ ಅಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಅಂತೂ ಹಾಕೋಕ್ಕಾಗಲಿಲ್ಲ ರೀ. ನೀವು ಆದಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ರೀ. ಆದರೂ ಅಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಹಾಕೋಕ್ಕೆ ಆಗಲಿಲ್ಲ ಅನ್ನೋದೇ ಬೇಜಾರು. ಮತ್ತು ಯಾರ್ಯಾರೆಲ್ಲ ನಿನ್ನೆ ಒಳ್ಳೊಳ್ಳೆ ಕಮೆಂಟ್ಸ್ಗೆ ಹಾಕಿರಲ್ರಿ, ಎಲ್ಲರಿಗೂ ಕೂಡ ನಾನು ರಿಪ್ಲೈ ಹಾಕೋಕ್ಕಾಗಿಲ್ಲ. ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ನಿಮ್ಮೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಹಾಗಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ಇವತ್ತಂತಂದ್ರೆ ಈಗ ನಾನು 10 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ನಮ್ಮ ಸಮೂಗ ಇವತ್ತು ಶಾಲೆಗೆ ಭೀ ಕಳಿಸ್ದೇವೆ ರೀ. 3 ದಿವಸ ಅವನು ಕೂಡ ದವಾಖಾನೆ ಒಳಗೆ ಇದ್ದನು ರೀ. 3 ದಿವಸದ ತನಕ ಸಮೂ ನಮ್ಮ ಜೊತೆಯಲ್ಲೇ ದವಾಖಾನೆ ಒಳಗೆ ಇದ್ನಲ್ರಿ. ಹಾಗಾಗಿ ಶಾಲೆಗೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಶಾಲೆಗೆ ಹೋಗಪ್ಪ ಅಂತೇಳಿ ಶಾಲೆಗೆ ಕಳಿಸ್ದೇವೆ ರೀ. ಅವನಿಗೆ ಶಾಲೆ ಬಟ್ಟೆ ಅದೆಲ್ಲ ತೊಗೊಂಬಂದಿದ್ನಲ್ರಿ, ಶಾಲೆ ಬಟ್ಟೆ ಅದೆಲ್ಲ ಹಾಕಿ ಅವನಿಗೆ ಶಾಲೆಗೆ ಕಳಿಸ್ತೀವಿ. ನಮ್ಮ ಪ್ರತಿಭಾ ಅಂತ ಅವ್ನಿಗೆ ಶಾಲೆಗೆ ಟಿಫನ್ ಮಾಡಿದೋಡ್ರಿ. ಟಿಫನ್ಕಂತ್ರ ಗೊತ್ತಲ್ರಿ, ಅವನಿಗೆ ಶಾವಿಗೆ ಪಾಯಸ ಅಂದ್ರೆ ಭಾಳ ಇಷ್ಟ ರೀ. ಶಾಲೆಗೆ ಒಯ್ಬೇಕಂದ್ರೆ ಅದನ್ನೇ ಮಾಡಿದೋಡ್ರಿ. ಶಾವಿಗೆ ಪಾಯಸನೇ ಮಾಡುವ ನಾನು. ಯಾಕಂದರೆ 2-3 ದಿವಸ ಹೆಂಗೂ ಶಾಲೆ ಹೋಗಿಲ್ಲ, ಶಾವಿಗೆ ಪಾಯಸ ಆದ್ರೆ ಹೋಗ್ತಾನಂಥೇಳಿ ಶಾವಿಗೆ ಪಾಯಸ ಮಾಡಿಕೊಟ್ಟೋಡ್ರಿ ನಮ್ಮ ಪ್ರತಿಭಾ. ಅದನ್ನೇ ಹಾಕಿ ಟಿಫನ್ಗೆ ಹಾಕಿ ಶಾಲೆ ವ್ಯಾನ ಇವತ್ತು ನಾವು ರೋಡಿಗೆ ಕರ್ಕೊಂಡು ಹೋಗ್ತೀವಲ್ರಿ. ಆದ್ರೆ ಮಳೆನೂ ಏನೂ ಬಂದಿರಲಿಲ್ಲ ರೀ. ಅದಕ್ಕೆ ಈಗ ಸಮೂಗ ನಾನೇ ಕಳಿಸ್ಲಿಕ್ಕೆ ಹೋಗ್ಬೇಕಂತಂದ್ರೆ ಆ ರೋಡಿನ ತನಕ. ಅದಕ್ಕೆ ಹಂಗಂತೇಳಿ ಏನು ಮಾಡಿದೆವು ಅಂತಂದ್ರೆ ಶಾಲೆ ವ್ಯಾನ್ಗೆ ಒಳಗೆ ಬರ್ಲಿಕ್ಕೆ ಹೇಳಿದೇವೆ ರೀ. ಅವರ ಇಲ್ಲೇ ಪೂರ್ತಿ ಮನೆ ಬೆಳಕ್ಕೆ ಬಂದಿರಿ. ಇವತ್ತು ಮಳೆ ಬಂದ್ರೆ ಅಷ್ಟು ನಮ್ಗೆ ಹೈರಾಣ ರೀ. ರೋಡಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ವ್ಯಾನ್ ಬರಂಗಿಲ್ಲ ರೀ, ಒಂದು ಸ್ವಲ್ಪ ಕೆಸರು ಹತ್ತಲ್ರಿ. ಹಾಗಾಗಿ ಮಳೆ ಅಂತೂ ಇದ್ದಿರಲಿಲ್ಲ ರೀ. ವ್ಯಾನ ಪೂರ್ತಿ
ಮನೆ ಹತ್ರಕ್ಕೆ ಬಂದಿತ್ತು ರೀ. ಕುಂತು ಸಮೂ ಸಾಲಿಗೆ ಹೋದನ್ರಿ. ಇವತ್ತಂತೂ ನಮ್ಮ ಸಮೂ ಇಷ್ಟು ಚಂದ ಕಾಣಿಸಕತ್ತೀನಿ ರೀ. ಯಾಕಂದ್ರೆ ಸಾಲಿ ಬಟ್ಟೆ ಎಲ್ಲ ಹಾಕೊಂಡು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸಕತ್ತೀನಿ ರೀ. ಬೂಟ ಅದೆಲ್ಲ ಹಾಕ್ಕೊಂಡು ಸಾಲಿ ಬಟ್ಟೆ ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೋದ್ರೆ ನೆದ್ರೆ ಆಗ್ಬೇಕ್ರಿ ಆ ರೀತಿ ಅನ್ಸಕತ್ತಿತ್ತು. ಆದರೆ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡ್ರಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ರೀ ಅವಾಗ ಹೋಗ್ಬೇಕಾದ್ರೆ. ಆದರೆ ಇವತ್ತು ಬರಬೇಕಾದ್ರೆ ಸಮೂ ಯಾವ ರೀತಿ ಏನಂತೇಳಿ ವೀಡಿಯೋಸ್ ಮಾಡಿ ತೋರಿಸ್ತೀನಿ ರೀ ನಾನು ಎಷ್ಟು ಚಂದ ಕಾಣಿಸಕತ್ತಾನಂತ ಹೇಳಿ. ಈಗಂತ್ರ ನನಗಂತೂ ಏನು ಕೆಲಸ ಇಲ್ಲ ರೀ, ಫುಲ್ ರೆಸ್ಟ್ ರೀ ಚಂತನ. ಅಂದ್ರೆ ನನಗೆ ಮಕ್ಕೊಂಡು ನನಗೆ ಬೇಸರ ಇಲ್ಲತ್ರಿ. ಯಾಕಂದರೆ ನನಗೆ ಇಷ್ಟು ದಿವಸ ಕೆಲಸ ಮಾಡಿನ ರೂಢಿಲ್ಲ ರೀ. ಹಾಗಾಗಿ ಇವಾಗ ಕುಂತಲ್ಲೇ ಕುಂದ್ರಕ್ಕೆ ನನಗೆ ಆಗೋದು. ನಮ್ಮ ಪ್ರತಿಭಾ ಎಲ್ಲ ಕೆಲಸ ನೋಡ್ಕೊತಾಳೆ, ಅಡುಗೆ ಕೆಲಸ ಎಲ್ಲ ಹಾಕಿ ನೋಡ್ಕೊತಾಳೆ, ಮತ್ತು ಮನೆ ಕೆಲಸ ಎಲ್ಲ ದೊಡ್ಡಮ್ಮ ಅವ್ರು ನೋಡ್ಕೊತಾರೆ. ಮತ್ತು ದವಾಖಾನೆಗೆ ನಮ್ಮ ಅತ್ತೆಯವ್ರನ್ನೂ ಬಂದಿರಲ್ಲ ರೀ, ಅತ್ತೆನೂ ಈ ಕಡೆ ಬಂದಾರ ರೀ ದವಾಖಾನೆ ಅಂತ. ಅತ್ತೆ ದೊಡ್ಡಮ್ಮ ಅವರು ಹೊರ ಮತ್ತು ಪ್ರತಿಭಾ ಎಲ್ಲರೂ ಮನೆ ಕೆಲಸ ನೋಡ್ಕೊತಾರೆ. ನಾನು ಆರಾಮಾಗಿ ರೆಸ್ಟ್ ಮಾಡೋದಂದೇ ನನ್ನ ಕೆಲಸ ನೋಡ್ರಿ. ಈಗ ಮಗಳಿಗೆ ನೋಡ್ಕೊತಾ ಆರಾಮಾಗಿ ರೆಸ್ಟ್ ಮಾಡ್ಲತ್ತೀನಿ ನೋಡ್ರಿ ನಾನು. ಯಜಮಾನ್ರಿಗಂತ್ರ ಒಂದು ಗಳಿಗೆದು ಪುರ್ಸತ್ತಿಲ್ಲ ರೀ. ಇವಾಗ ಮನೆಗೆ ಸಮೇತ ಅವರ ಮುಂಜಾನೆತ್ತ 5:30 ಹಂಗೆ ಮನೆಯಿಂದ ಹೋದ್ರೆ ಅಂತಂದ್ರೆ ರಾತ್ರಿ 7 ಗಂಟೆಗೆ ಮನೆಗೆ ಹೊಂಟಾರ್ರಿ ಅವ್ರು. ಯಾಕಂತಂದ್ರೆ ಅಷ್ಟು ಕೆಲಸ ರೀ ಇವಾಗ ಬಿತ್ತಾವ ನಡ್ದಾವಲ್ರಿ. ಹಾಗಾಗಿ ಬಿತ್ಲಕ್ಕೆ ಹೋಗ್ಲಿಕತ್ತಾರ ಯಜಮಾನ್ರು. ಬಿತ್ತಕ್ಕಂತಂದ್ರೆ ಟ್ಯಾಕ್ಟ್ರಿ ಅವಲ್ರಿ, ಬೇರೆಯವ್ರ ಹೊಲಗಳೆಲ್ಲ ಬಿತ್ಲಕ್ಕೆ ಹೋಗ್ತಾರಲ್ರಿ. ಹಾಗಾಗಿ ಯಜಮಾನ್ರು ಬಿತ್ಲಕ್ಕೆ ಹೋಗ್ತಾರ. ಅವ್ರಿಗಂತೂ ಒಂದು ಸ್ವಲ್ಪನೂ ಪುರ್ಸತ್ತೇ ಇಲ್ಲರಿ. ರೆಸ್ಟ್ ತೊಗೊಳಕತ್ತವ್ರಂದ್ರೆ ನಾನು ನನ್ನ ಮಗಳು ನೋಡ್ರಿ ಆರಾಮಾಗಿ. ಸಮೂನು ಸಾಲಿಗೆ ಹೋಗ್ಲಿಕತ್ತೇನೆ ಒಂದು ಕೂಡ. ಯಾಕಂದ್ರೆ ಸಮೂ ಇದ್ರಿ ನಾವು ಒಂದು ಸ್ವಲ್ಪ ಭಾಳಷ್ಟು ನನಗೆ ಕಿರಿಕಿರಿ ಮಾಡ್ತೀನಿ ರೀ. ಯಾಕಂದ್ರೆ ಮಮ್ಮಿ ಅಂತೇಳಿ ಎಲ್ಲದಕ್ಕೂ ಮಮ್ಮಿಗೆ ಕರೆಯವ್ರಿಗೆ ಮನೆಯಾಗಿದ್ರವ. ಸಾಲಿಗೆ ಹೋದ್ರಂತ್ರ ಆರಾಮಾಗಿರ್ತೀನಿ ರೀ ನಾನು. ಹಾಗಾಗಿ ಅವನಿಗೆ ಸಾಲಿಗೆ ಹಾಕಿರೋದ್ರೆ ಈ ಟೈಮ್ನೇ ನನಗೆ ಭಾಳ ತೊಂದರೆ ಮಾಡ್ತಾನೆ ಅಂತ ಹೇಳ್ಕೇಸಿನಿ ಇನ್ನು ಅಷ್ಟು ಸಣ್ಣ ವಯಸ್ಸಿಗೆ ಸಾಲಿಗೆ ಹಾಕಿರೋದ್ರಿ. ಯಾಕಂದ್ರೆ ಇನ್ನು 3 ವರ್ಷನೂ ಕಂಪ್ಲೀಟ್ ಆಗಿಲ್ಲ ರೀ ಅವನಿಗೆ. ಆದರೂ ಕೂಡ ಸಾಲಿಗೆ ಹಾಕಿಬಿಟ್ಟಿದ್ದೇವೆ ರೀ. ಹೆಂಗೂ ಪ್ರೈವೇಟ್ ಸಾಲಿ ಎಲ್ರಿ ತೊಗೊಂಡು ರೀ. ನಾ 3 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಹಾಕಿದ್ರಿಲ್ಲಕಂದ್ರೆ ಅವರು. ಹಾಗಾಗಿ ಸಾಲಿಗೆ ಕಳಿಸ್ಬಿಟ್ಟಿದ್ದೇವೆ ರೀ. ಫ್ರೆಂಡ್ಸ 3 ದಿವಸ ದವಾಖಾನೆ ಒಳಗೆ ಇರ್ಬೇಕಂತಂದ್ರೆ ಸಾಕಾಗಿಬಿಟ್ಟಿತ್ತು ರೀ. ಯಾಕಂತಂದ್ರೆ ಇಷ್ಟೊಂದು ಮಳೆ ಆದ್ರೂ ಎಲ್ಲ ಆದ್ರೂ ದವಾಖಾನೆ ಒಳಗಂತೂ ನೀರೇ ಇದ್ದಿರಲಿಲ್ಲ ರೀ. ನೀರಿಂದ ಇಷ್ಟು ಹೈರಾಣ ಬಂದಿತ್ತು ರೀ ದವಾಖಾನ್ಯಾಗ. ಯಾಕಂದ್ರೆ ದವಾಖಾನೆಗೆ ಬಂದೀವಂತ ಅನಿಸ್ಬಿಟ್ಟಿದ್ರಿ, ಅಷ್ಟು ಹೈರಾಣ ಬಂದಿತ್ತು ರೀ. ಒಂದು ಹನಿ ಸಮೇತ ಎಲ್ಲೂ ಕೂಡ ನೀರೇ ಇರ್ತಿರಲಿಲ್ಲ ರೀ. ಅದು ಭೀ ಹೊರಗೆ ರೊಕ್ಕ ಕೊಟ್ಟ ನೀರು ಥರ ಪಾಳಿ ಬಂದಿತ್ತು ರೀ. ಹಾಗಾಗಿ ಎಲ್ಲದಕ್ಕೂ ನೀರು ರೊಕ್ಕ ಕೊಟ್ಟು ಹೊರಗಿಂದನೇ ತೊಗೊಂಬಂದಾರೆ. ಯಾಕಂದ್ರೆ ಯಾವುದ್ರೊಳಗೂ ಒಂದು ಹನಿ ಸಮೇತ ದವಾಖಾನೆ ಒಳಗೆ ನೀರೇ ಇದ್ದಿರಲಿಲ್ಲ. ಅದು ನೀರು ಯಾವಾಗ ಬಿಡ್ತಿದ್ರಪ್ಪ ಅಂತಂದ್ರೆ ಸಂಜೆ ಮುಂದೆ 6 ಗಂಟೆಗೆ ಎಲ್ಲ ರೂಮ್ಗಳಿಗೆ ಒಂದು ಸ್ವಲ್ಪ ನೀರು ಬಿಡ್ತೀರಿ ದವಾಖಾನ್ಯಾಗ. ಚಂದ ತನಕ ಎಲ್ಲದಕ್ಕೂ ನೀರು ಬೇಕು ರೀ. ಇವಾಗ ವಾಶ್ರೂಮ್ಗೆ ಅದಕ್ಕೆ ಹೋದ್ರೆ ಆದ್ರೆ ವಾಶ್ರೂಮ್ಗೆ ಹೋದ್ರೂ ನೀರಿಲ್ಲ, ಎದಕ್ಕೆ ಹೋದ್ರೂ ನೀರಿಲ್ಲ ರೀ. ನಮ್ಮ ಕಲಬುರ್ಗಿ ದವಾಖಾನೆ ಒಳಗೆ ನಿನ್ನೆ ಅಷ್ಟು ಹೈರಾಣ ಬಂದುಬಿಟ್ಟಿತ್ತು ರೀ. ಯಾಕಂದ್ರೆ ಮೊದಲೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ರಿ. ಹಾಗಾಗಿ ನೀರಿನಿಂದ ಭಾಳ ಪ್ರಾಬ್ಲಮ್ ಐತ್ರಿ. ಆದ್ರೆ ಟ್ರೀಟ್ಮೆಂಟ್ಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ರೀ. ಎಲ್ಲ ಸರಿಯಾಗಿ ನೋಡಿಕೊಂಡ್ರು. ಆದರೆ ನೀರಿನ ಒಂದು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಇತ್ತು ರೀ ನಮಗಂತೂ. ನಮಗೆ ಅಂತಲ್ಲ, ಈ ಪೂರ್ತಿ ಇಡೀ ಹಾಸ್ಪಿಟಲ್ಗೆ ನೀರಿನ ಪ್ರಾಬ್ಲಮ್ ಇತ್ತು ರೀ. ಅಲ್ಲಿ ನೀರು ಒಂದು ರೂಮಿಗೆ ಸಮೇತ ಒಂದು ಹನಿ ಸಮೇತ ನೀರು ಬರ್ತಿರ್ಲಿಲ್ಲ ರೀ. ಸಂಜೆ ಮುಂದೆ 6 ಗಂಟೆಗೆ ಒಂದು ಸ್ವಲ್ಪ ವಾಶ್ರೂಮ್ಗಳಿಗೆ ನೀರು ಬಿಟ್ರೆ ಅಂತಂದ್ರೆ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಮತ್ತೆ ಬಂದ್ ಮಾಡಿಬಿಡ್ತೀರಿ. ಆದ್ರೆ ಇಡೀ ದಿನ ನೀರು ಇರ್ಲಾರ್ದ ವಾಶ್ರೂಮ್ಗೆ ಹೋದ್ರೂ ನಾವು ಖರೀದಿ ತೊಗೊಂಡು ನೀರಿಗೆ ಹೋಗ್ಬೇಕು. ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದ್ರಿ ದವಾಖಾನೆ ಒಳಗೆ. ಅದನ್ನ ನೋಡಂತೂ ದವಾಖಾನೆಗಾದ್ರೂ ಯಾಕೆ ಬಂದ್ವಿಯಪ್ಪ ಅಂತ ಅನ್ಸಕತ್ತಿತ್ತು. ಅಷ್ಟು ಹೈರಾಣ ಹೊಂಟಿದ್ರಿ ನಮಗಂತ್ರ ದವಾಖಾನೆ ಒಳಗೆ. ಯಾವಾಗಾರೆ ಮನೆಗೆ ಹೋಗಮ್ಮಂತ ಅನ್ಸಕತ್ತಿದ್ರಿ. ಆದ್ರೆ ಕಂಪಲ್ಸರಿಯಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಡಿಲಿವರಿ ಆದಮೇಲೆ 3 ದಿವಸ ಇಟ್ಕೋತಾರಲ್ರಿ. ಹಾಗಾಗಿ 3 ದಿವಸ ಇರಬೇಕಾಯ್ತು ನಾವು ದವಾಖಾನೆಗೇ. ನಾವು ಆ ದವಾಖಾನೆಗೆ ಹೋಗಿರೋದು ಸೋಮವಾರ ಬೆಳಗ್ಗೆ 5 ಮನೆಯೊಳಗಿಂದ 5 ಗಂಟೆಗೆ ಹೋಗಿದ್ದೆವು. ದವಾಖಾನೆಗೆ ಹೋಗೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು ರೀ. 6 ಗಂಟೆ 6:30 7 ಗಂಟೆ ಆಗಕತ್ತಿತ್ತು ರೀ. ಅಲ್ಲಿಂದ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಮನೆಗೆ ಬಂದುಬಿಟ್ಟೆವು ನೋಡಿರಿ. ಅಷ್ಟು ಬೇಗ ಮನೆಗೆ ಬಂದುಬಿಟ್ಟೆವು. ಯಾಕಂದ್ರೆ ಆ ದವಾಖಾನೆ ಒಳಗಂತೂ ಇರೋಕೆ ಆಗಲ್ಲಾಗಿತ್ತು ರೀ. ಯಾವಾಗ ಮನೆಗೆ ಹೋಗೋಮಂತ ಏನು ಇರ್ಲಿಕ್ಕೆ ಇಲ್ರಿ. ಮೊದಲು ಹಾಸ್ಪಿಟಲ್ಗಳೊಳಗೆ ನೀರಂತೂ ಕಂಪಲ್ಸರಿಯಾಗಿರ್ಬೇಕು. ಯಾಕಂದ್ರೆ ನೀರಿದ್ರೇ ಹಾಸ್ಪಿಟಲ್ ಕ್ಲೀನಾಗಿರ್ತದೆ. ಹಾಗಾಗಿ ಮೊದಲು ನೀರಂತೂ ಹಾಸ್ಪಿಟಲ್ ಒಳಗೆ ಇರ್ಬೇಕು ನೋಡಿರಿ. ಊಟಕ್ಕಂತ್ರ ಅಲ್ಲಿ ಹೋಟೆಲ್ ಒಳಗಿಂದ ಊಟ 2 ದಿವಸ ತಿಂದು ಸಾಕಾಗಿದ್ರಿಪ್ಪ ಹೋಟೆಲ್ದಾಗ ಊಟ. ಆದ್ರೆ ಮನೆ ಊಟದ ಥರ ಹೋಟೆಲ್ ಊಟ ಅಂತೂ ಯಾವತ್ತೂ ಬರೋಂಗಿಲ್ಲಲ್ರಿ. ಅಲ್ಲಿ ಹೋಟೆಲ್ದಾಗ ಮುಂಜಾನೆತ್ತ ಸೀರಾ ಉಪ್ಪಿಟ್ಟು ತಂದು ಕೊಡ್ತೀರು, ಮತ್ತು ಸಂಜೆ ಮುಂದೆ ಬಿಸಿ ರೊಟ್ಟಿ ತಂದು ಕೊಡ್ತೀರಿ. ಆದ್ರೆ ನಮ್ಮ ಮನೆಯೊಳಗೆ ಮಾಡಿರೋ ರೊಟ್ಟಿನೇ ಬೇರೆ, ಮತ್ತು ಹೋಟೆಲ್ ರೊಟ್ಟಿನೇ ಬೇರೆ, ಮತ್ತು ಹೋಟೆಲ್ ಪಲ್ಯನೇ ಬೇರೆ ಅಲ್ರಿ. ಮನೇನ ಟೇಸ್ಟ್ ಅಂತೂ ಬರ್ತಿರಲಿಲ್ಲ. ಇವತ್ತು ಊಟಕ್ಕಂತೇಳಿ ಚಪಾತಿ ಮಾಡಿದ್ರಿ. ಮಸ್ತ್ನಾಗಿ ಚಪಾತಿ ಬೇಳೆ ಮಾಡಿದ್ರಿ. ಊಟ ಮಾಡಿ ಹೊಟ್ಟೆ ತುಂಬ ನಾನಂತರ ಈಗ ಸದಾ ಮನ್ಕೋಬೇಕನ್ಕಂತ ಅಂದ್ಕೊಂಡಿನಿ ರೀ. ಯಾಕಂದ್ರೆ ಊಟ ಮಾಡಿದ್ಮೇಲೆ ನಿದ್ದೆ ಅಂತೂ ಬಂದೇ ಬರ್ತದೆ. ಕುಂತಲ್ಲೇ ಕುಂತು ಈ ಕೆಲಸ ಇದ್ದರೆ ಏನೂ ಅನ್ಸಂಗಿಲ್ಲ, ಕೆಲಸ ಇಲ್ಲ ಏನಿಲ್ಲ.
ಈಗ ಊಟ ಅಂತೂ ಮಸ್ತ್ನಾಗ ಆಗ್ಯದ್ರಿ. ನಮ್ಮ ಪ್ರತಿಭಾ ಚಪಾತಿ ಮಾಡಿದಳು, ಪಲ್ಯ ಮಾಡಿದಳು. ಹಾಗಾಗಿ ಊಟ ಆಗ್ಯದ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ಮತ್ತು ಈಗಾಗಲೇ ನಿಮ್ಗೆ ಥಂಬ್ನೇಲ್ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ನಾನು ಯಾವ ವಿಷಯಕ್ಕೆ ವೀಡಿಯೋಸ್ ಮಾಡಕತ್ತೀನಿ ಅಂಥೇಳಿ. ಹಾಗಾಗಿ ಈಗ ನನ್ನ ಮಗಳು ಯಾವ ರೀತಿ ಅದಾಳ ಅಂಥೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ನಾನು ಇವತ್ತು. ನಮ್ಮ ಸಮ್ಮನ ರೀತಿ ಅದಾಳ ಅಥವಾ ನನ್ನ ರೀತಿ ಅದಾಳ, ಯಾವ ರೀತಿ ಅದಾಳ ಅಂಥೇಳಿ ನೀವೇ ನೋಡಿರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ನಮ್ಮ ಮಗಳು ಹೆಂಗಳ ಅಂಥೇಳಿ ಮನ್ಕೊಂಡಾಡ್ರಕಿ ನಿದ್ದೆಗಣ್ಣಗಳ. ನಿದ್ದೆಗಣ್ಣಾಗ ಒಂದು ಸ್ವಲ್ಪ ಕಣ್ಣು ತೆರೆದಂಗೆ ಮಾಡಿ ಮತ್ತು ಕಣ್ಣು ಮುಚ್ಚಿದ್ರು ನೋಡಿರಿ, ಮನ್ಕೊಂಡಾಳು. ಇವಾಗ ಟೈಮ 12 ಗಂಟೆ ಅದಲ್ಲ ರೀ. ಇನ್ನು ಈಕೆಗೆ ಜಳಕ ಮಾಡಿಸಿಲ್ರಿ. ಇನ್ನು ಈಗ ಜಳಕ ಮಾಡಿಸ್ಬೇಕು ರೀ. 11 ಗಂಟೆಗೆ ಹಂಗೆ ಜಳಕ ಮಾಡಿಸ್ತೀವಿ ಅಂತಂದಾರ ರೀ. ಇನ್ನು ಜಳಕ ಮಾಡಿಸಿಲ್ರಿ. ಈಗ ನೀನು ಬಂದಮೇಲೆ ದವಾಖಾನಿಂದ ಬಂದಮೇಲೆ ಜಳಕ ಮಾಡಿಸಿದೇವೆ ರೀ. ಆದರೆ ಈಗಿನ ಸದ್ಯಕ್ಕೆ ಮಾಡಿಸಿಲ್ರಿ. ಈಗಿನ ಜಳಕ ಮಾಡಿಸ್ತಾರೆ. ಫ್ರೆಂಡ್ಸ, ನಮ್ಮ ಮಗಳು ಹಂಗೆ ಅದಾಳ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಯಜಮಾನ್ರಂಗೆ ಅದಾಳ ಅಥವಾ ಸಮ್ಮನಂಗೆ ಅದಾಳ ಅಥವಾ ನನಂಗೆ ಅದಾಳ ಅಂಥೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೆ ಅನಿಸ್ದಳು ನಮ್ಮ ಮಗಳು ಅಂಥೇಳಿ ಕಮೆಂಟ್ ಮಾಡಿ.